ಪೆಟ್ರೋಲ್ ರೇಟ್ ₹3 ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ₹3 ಜಾಸ್ತಿ ಆಗಿದೆ. ಬೆಳಗ್ಗೆ ಶಾಕ್ ಆಗಿರ್ತಕ್ಕಂಥದ್ದು ಜನರು. ಹೌದು ಏನ್ ಸರ್. ಹೇಳ್ತೀರಿ ಸರ್? ಹೌದು ಸರ್, ಇದು ಭಾಳ ಡಿಫಿಕಲ್ಟ್ ಸರ್. ದುಡ್ಕೊಂಡ್ ತಿನ್ನೋರ್ಗೆ ಭಾಳ ಕಷ್ಟ ಐತೆ ಸರ್. ಇದು ತಿಂಗಳ ಹಿಂಗೆ ಹೆಚ್ಚಿಗೆ ಹಾಕೊಂಡು ಹೋಗೋದ್ರ ಮತ್ತೆ ಭಾಳ ತ್ರಾಸ ಆಗ್ತೈತೆ ಸರ್. ಮನೆ ನಡ್ಸೋದು ಭಾಳ ಕಷ್ಟ ಆಗ್ತೈತೆ ಸರ್. ಗ್ಯಾಸಿನ ದರ ಕೂಡ ರೇಟ್ ಜಾಸ್ತಿ ಆಗಿದೆ. ಹೌದು ಸರ್, ಕಂಪಲ್ಸರಿ ಜಾಸ್ತಿ ಆಗೈತೆ ಸರ್. ಏನ್ ಮಾಡ್ಬೇಕು ಸರ್? ಈಗ ಗೌರ್ಮೆಂಟ್ ಹಂಗೈತೆ, ಏನ್ ಮಾಡಕ್ ಬರಂಗಿಲ್ಲ ಸರ್. ಅವ್ರು ಏನ್ ಹೇಳ್ತಾರೆ ಅದು ಪಗಾರ ನಾವು ಹೇಳಿದ್ರು ಅವ್ರೇನು ಫರಕ್ ಬರಂಗಿಲ್ಲ. ಗೌರ್ಮೆಂಟ್ ಅವ್ರಿಗೆ ಎಲ್ಲ ಫ್ರೀ ಬರ್ತೈತೆ, ಎಲ್ಲ ಬರ್ತೈತೆ. ಅವ್ರಿಗೇನು ಫೆಸಿಲಿಟೀಸ್ ಸಬ್ಸಿಡೀಸ್ ಎಲ್ಲ ಸಿಗ್ತೈತಿ. ಕಾಮನ್ ಮನುಷ್ಯಗೆ ಏನು ಸಿಗಂಗಿಲ್ಲ ಸರ್ ಇದರಲ್ಲಿ. ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಜಾಸ್ತಿ ಯೂಸ್ ಮಾಡ್ರಿ, ವೆಹಿಕಲ್ ಜಾಸ್ತಿ ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಸರ್ ಮಾಡ್ಕೋಬೇಕಲ್ಲ ಸರ್. ಮಾಡ್ಕೊಲ್ಲ ಅಂದ್ರೆ ಮತ್ತೆ ದುಡಿಬೇಕು ಹೆಂಗ್ ಸರ್? ಬಸ್ಗೆ ಆ ರೊಕ್ಕನ ಹಾಕ್ಬೇಕು, ಇದಕ್ಕೂ ರೊಕ್ಕ ಹಾಕ್ಬೇಕು ಸರ್. ಆ ಟೈಮ್ಗೆ ಸಿಗಂಗಿಲ್ಲ, ಇದು ಟೈಮ್ಗೆ ಸಿಗ್ತದೆ ಸರ್. ಬರೀ ಏನಿಲ್ಲ. ಅಂದ್ರೆ ಈಗ ಪೇಮೆಂಟ್ ಜಾಸ್ತಿ ಆಗ್ತಾ ಇಲ್ಲ, ಬರೀ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಹೌದು ಸರ್, ಕಂಪಲ್ಸರಿ ಪೇಮೆಂಟ್ ಜಾಸ್ತಿ ಆಗಂಗಿಲ್ಲ ಸರ್. ರೇರ್ಗೆ ಜಾಸ್ತಿ ಆಗ್ತೈತಿ, ತುಟ್ಟಿ ಆಗ್ತೈತಿ. ಮನಿ ನಡ್ಸಬೇಕಂದ್ರೆ ಕಷ್ಟ. ಇದರಿಂದ ಸಮಸ್ಯೆ ಮಾತ್ರ ಆಗಿದೆ. ಕಂಪಲ್ಸರಿ ಆಗ್ತದೆ ಸರ್. ಕಾಮನ್ ಪೀಪಲ್ಗೆ ಕಂಪಲ್ಸರಿ ಆಗ್ತದೆ ಸರ್. ಡೈಲಿ ವೇಜಸ್ ಮೇಲೆ ಯಾರು ದುಡಿತಾರಲ್ಲ ಅವ್ರಿಗೆ ಕಾಮನ್ ಅವ್ರಿಗೆ ಭಾಳ ಕಷ್ಟ ಆಗ್ತದೆ ಸರ್. ಡೈಲಿ ₹3 1 ಲೀಟರ್ಗೆ ಅಂತಂದ್ರೆ ₹300 ಆಗುತ್ತೆ 30 ದಿವಸಕ್ಕೆ. ಕಂಪಲ್ಸರಿ ಆಗ್ತದೆ ಸರ್. ಅದರಿಂದ ದೊಡ್ಡ ಸಮಸ್ಯೆ ಅಂತೀರಿ? ಸಮಸ್ಯೆ ಸರ್, ಕಂಪಲ್ಸರಿ ಸಮಸ್ಯೆ ಸರ್. ಕಾಮನ್ ಪೀಪಲ್ ನಲ್ಲಿ ಭಾಳ ಸಮಸ್ಯೆ ಆಗ್ತದೆ ಸರ್. ಇದು ಸಫಿಷಿಯಂಟ್ ಮಾಡೋರು ಕಾಮನ್ ಪೀಪಲ್ ಇಲ್ಲ ಸರ್. ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ದಿವಸ ಏನು ಡೈಲಿ ವೇಜಸ್ ಮೇಲೆ ಯೂಸ್ ಮಾಡ್ತಾರಲ್ಲ ಅವ್ರು ಕಾಮನ್ ಇದಾಗ್ತದೆ. ಎಲೆಕ್ಷನ್ ಇದ್ದ ಉದ್ದೇಶಕ್ಕಾಗಿ ಮಾಡಿರಲಿಲ್ಲ ರೇಟ್ ಜಾಸ್ತಿ. ಎಲೆಕ್ಷನ್ ಮುಗಿದ ತಕ್ಷಣ ಮಾಡಿದಾರೆ ಅಂತ ಗೌರ್ಮೆಂಟ್ ಪಾಲಿಸಿ ಇದ್ದೇನೆ ಸರ್. ಈಗ ಎಲ್ಲ 5 ಸ್ಟೇಟ್ ಅಲ್ಲಿ ಎಲೆಕ್ಷನ್ ಇತ್ತು, ಆ ಉದ್ದೇಶಕ್ಕೆ ರೇಟ್ ಜಾಸ್ತಿ ಮಾಡಿಲ್ಲ ಸರ್. ಈಗ ಮಾಡ್ಯಾರ ಸರ್. ನಮ್ಮ ಹೆಸರು ಸರ್? ಅರುಣ್ ಖಾನ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಏರಿರುವುದರಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತದೆ. ಮೊದಲೇ ಎಲ್ಲ ರೇಟುಗಳು ಏರಿರುವುದರಿಂದ ಮತ್ತೆ ಟ್ರಾನ್ಸ್ಪೋರ್ಟ್ ರೇಟ್ ಏರಿ ಮತ್ತೆ ಎಲ್ಲ ಐಟಮ್ಗಳ ರೇಟು ಏರುವುದರಿಂದ ಜನಸಾಮಾನ್ಯರಿಗೆ ಭಾಳ ಹೊಡೆತ ಬೀಳುತ್ತದೆ, ಖರೀದಿ ಸಾಮರ್ಥ್ಯ ಕುಗ್ಗುತ್ತದೆ. ಅಂದ್ರೆ ಈಗ ₹3 ಒಮ್ಮೆ ಸಡನ್ ಆಗಿ ಏರಿಸಿದ್ರಲ್ರಿ, ಏನ್ ಅನಿಸ್ತದೆ ನಿಮ್ಗೆ? ನಮಗೆ ಹೆವಿ ಅನಿಸ್ತೈತ್ರಿ. ಯಾಕಂದ್ರೆ ದಿನ ದುಡಿದು ಬದುಕೋರಿಗೆ ಭಾಳ ತ್ರಾಸ ಆಕತ್ರಿ. ಯಾಕಂದ್ರೆ ಜನಸಾಮಾನ್ಯ ದೊಡ್ಡದಾಕತ್ರಿ. ಯಾಕಂದ್ರೆ ಭಾಳ ಇದಾಕತ್ರಿ. ತಿಂಗಳ ಲೆಕ್ಕ ಹಾಕಿದಾಗ ತಿಂಗಳಿಗೆ ಹಾಕಿದಾಗ 1-2 ಲೀಟರ್ ಫ್ರೀ ಬರೋದು ಫ್ರೀ ಹೋಗತ್ರಿ. ಈಗ ಈಗ ಮೊದ್ಲ ಎಲ್ಲ ರೇಟ್ ಏರಿ, ತರಕಾರಿ ದಿನಸಿ ಸಾಮಾನುಗಳ ರೇಟ್ ಏರಿದೆ. ಮತ್ತೆ ಇದು ಏರೋದ್ರಿಂದ ಬಸ್ಸು ರೈಲ್ವೆ ಎಲ್ಲ ರೇಟು ಏರುತ್ತದ್ರಿ. ಏರೋದ್ರಿಂದ ಜನಸಾಮಾನ್ಯಗೆ ತೊಂದರೆ ಆಕೈತ್ರಿ. ಯಾಕಂದ್ರ ದುಡ್ದಂಗ ಪಗಾರ ಅಂತೂ ಏರುದಿಲ್ಲ, ಆದ್ರಿಂದ ತೊಂದರೆ ಕರೆಕ್ಟ್. ಪೇಮೆಂಟ್ ಅಂತೂ ಇರಂಗಿಲ್ಲ, ಬೆಲೆ ಏರಿಕೆ ಅಷ್ಟೇ ಜಾಸ್ತಿ ಆಕತ್ರಿ. ಹೌದ್ರಿ. ಯಾಕಂದ್ರೆ ಈಗ ನಮ್ಮ ವರ್ಷಕ್ಕೊಮ್ಮೆ ಪಗಾರ ಇರೋದು, ಅದರಿಂದ ತೊಂದರೆ ಆಕತ್ರಿ ಎಲ್ಲರಿಗೂ. ಈಗೆಲ್ಲ ಹೋಟೆಲ್ನವರು ಜಾಸ್ತಿ ಮಾಡ್ರ, ಈಗ ಪೆಟ್ರೋಲ್ ಡೀಸೆಲ್ ಏರ್ತ್ರಿ. ಈಗೆಲ್ಲ ಏರ್ಕೊಂತ ಹೋದ್ರ ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಹೌದ್ರಿ. ಗ್ಯಾಸ್ ಎಲ್ಲ ರೀ ಒಟ್ಟು ಜನಸಾಮಾನ್ಯನಿಗೆ ರೀ ಹೊರೆ ಮೇಲೆ ಹೊರೆ ಬೀಳ್ತಾ ಇದೆ. ಈಗ ಒಂದ್ ಕಡೆ ರಾಜ್ಯ ಸರ್ಕಾರದವರು ಅಬಕಾರಿ ಸುಂಕ ಜಾಸ್ತಿ ಮಾಡಿದ್ರು, ಆಮೇಲೆ ಕೇಂದ್ರ ಸರ್ಕಾರದವರು ವಾಣಿಜ್ಯ ಸಿಲಿಂಡರ್ ಜಾಸ್ತಿ ಮಾಡಿದಕ್ಕೆ ಹೌದ್ರಿ. ಎಲ್ಲಾರು ಹೋಟೆಲ್ ಅಂತೂ ತುಂಬಾ ಜಾಸ್ತಿ ಆಗಿದೆ ರೀ. ಅವ್ರು ₹1 ಜನಸಾಮಾನ್ಯನಿಗೆ ವಿಚಾರ ಮಾಡಿ ತಿನ್ಬೇಕು, ಆ ಪರಿಸ್ಥಿತಿ ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.